ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಹಾಗೂ ಸಾಮೂಹಿಕ ಸಂಘಟನೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಗ್ರಂಥಾಲಯ ಸ್ಥಾಪನೆಗೆ ಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಿ ಸುರಪುರ ಸಂಪೂರ್ಣ ಬಂದ್ ಮಾಡಿ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇದರ ಜೊತೆಗೆ ನಾಲ್ವಡಿ ರಾಜ್ ವೆಂಕಟ್ ನಾಯಕ್ ಇವರ ಹೆಸರಲ್ಲಿ ಉದ್ಯಾನವನ ಸ್ಥಾಪನೆಗೆ ಭೂಮಿ ಮಂಜೂರಾತಿಗೂ ಆಗ್ರಹಿಸಲಾಯಿತು. ಬೃಹತ್ ಪ್ರತಿಭಟನೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಾಯಿತು. ಸುರಪುರ ನಗರದಲ್ಲಿ ವಾಲ್ಮೀಕಿ ಗ್ರಂಥಾಲಯ ಹಾಗೂ ನಾಲ್ವಡಿ ರಾಜ ವೆಂಕಟ್ ನಾಯಕರ ಉದ್ಯಾನವನ ಮಾಡಲು ಎಸ್ಪಿ ಕಾಲೇಜ್ ಹತ್ತಿರ ಸರ್ವೆ ನಂಬರ್ 7/1ರಲ್ಲಿ ಜಮೀನು ನೀಡಬೇಕೆಂದು ಆಗ್ರಹಿಸಲಾಯಿತು. ಸಮಾಜದ ಅನೇಕ ಹಿರಿಯ ಮುಖಂಡರು ಮಾತನಾಡಿ, ಮಕ್ಕಳ ಜ್ಞಾನ ವಿಸ್ತರಣೆಗೆ ಮತ್ತು ಬೆಳಗ್ಗೆ ವಾಯು ವಿಹಾರಕ್ಕೆ ಗ್ರಂಥಾಲಯ ಮತ್ತು ಉದ್ಯಾನವನದ ಅವಶ್ಯಕತೆ ಇದೆ. ಇದನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಸಹಕಾರ ಕೊಡಬೇಕೆಂದು ಮನವಿ ಮಾಡಿದರು. ವೆಂಕಟೇಶ್ ಪೇಟೆಗಾರ, ರಮೇಶ್ ದೊರೆ, ರಾಮು ನಾಯಕ್, ಶಿವಮಾನಯ್ಯ, ಶಿವರಾಜ್ ವಾಗನ್ಗೇರಿ, ಸಂಜೀವ್ ನಾಯಕ್, ಮೌನೇಶ್ ಶಾಕಾಪುರ್, ವಿಜು ಗೌಡ, ನಾಗರಾಜ್ ನಾಯಕ್, ಗೌಡಪ್ಪ ಗೌಡ ಆಲ್ದಾಳ್, ಮರಿಯಪ್ಪ ಪ್ಯಾಟಿ, ವೆಂಕಟೇಶ್ ನಾಯಕ್ ಬೈರಿಮಡಿ ಮಾತನಾಡಿ, ಅತಿ ಶೀಘ್ರ ಬೇಡಿಕೆ ಈಡೇರಿಸದಿದ್ದರೆ ಮತ್ತೆ ಬೀದಿಗಿಳಿದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮತ್ತು ಸರ್ಕಲ್ ಸಾಹೇಬರು ಬಹಳ ಈ ಒಂದು ಪ್ರತಿಭಟನೆ ಗಂಭೀರವಾಗಿ ಪರಿಣಮಿಸಿ ಬೇರೆ ಸ್ವರೂಪ ಪಡ್ತಾ ಇದೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ನಾವು ಈ ಪ್ರತಿಭಟನೆ ಇವತ್ತು ಮಾಡ್ತಾ ಇಲ್ಲ. ಇವತ್ತು ನಾವು ಈ ಪ್ರತಿಭಟನೆ ರೂಪರೇಷೆ ಹಾಕೊಂಡಿಲ್ಲ. ಸುಮಾರು ಇವೆ ನಾವು ಕೊಟ್ಟಂತ 8ನೇ ಮನವಿ. ಈ 8ನೇ ಮನವಿ ಕೊಟ್ಟಂತ ಮನವಿಗೆ ತಮ್ಮಿಂದ ಬಂದ ಉತ್ತರವೇನು? ತಮ್ಮ ಇಲಾಖೆಯಿಂದ, ತಮ್ಮ ಅಧಿಕಾರದಿಂದ ನಮಗಾಗಲಿ ಮತ್ತೊಬ್ಬರು ಪ್ರತಿಭಟನೆ ಮಾಡುವಂತವರಿಗಾಗಲಿ ತಮ್ಮಿಂದ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಬಂದ ಉತ್ತರವೇನು? ಈ ಉತ್ತರ ಕೊಡುವವರೆಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ತಯಾರಿದ್ರಲ್ಲ ಸರ್? ದಯವಿಟ್ಟು ತಪ್ಪು ತಿಳ್ಕೊಳ್ಬಾರದು. ಇದು ಸ್ವಾಭಿಮಾನದ ಪ್ರತಿಭಟನೆ, ಸುರಪುರದ ಅಭಿಮಾನದ ಹೋರಾಟ. ಇದು ನಮ್ಮ ಆಸ್ತಿ ಅಲ್ಲ. ಹಿಂದೆ ಮಹರ್ಷಿ ವಾಲ್ಮೀಕಿಯರು ಒಬ್ಬರಿಗಾಗಿ ಗ್ರಂಥ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗಾಗಿ ಸಂವಿಧಾನ ಬರೆದಿಲ್ಲ. ರಾಜ ಮಹಾರಾಜರು ಒಬ್ಬರಿಗಾಗಿ ತಮ್ಮ ಆಸ್ತಿಯನ್ನು ದಾನ ಮಾಡಿಲ್ಲ. ರಾಜ ಮಹಾರಾಜರ ಆಸ್ತಿಯನ್ನು ದಾನ ಮಾಡಿದವರು ನಾವೇ. ನಮ್ಮ ಆಸ್ತಿ ನಮಗೆ ಬೇಕಂತ ದಾರಿ ಹಿಡಿದು ವೈಕಲ್ಯ ಪರಿಸ್ಥಿತಿ ನಮಗೆ. ಯಾಕೆ ವೈಕಲ್ಯಕ್ಕೆ ನಾವು ನಮ್ಮ ಆಸ್ತಿಯಲ್ಲಿ ಕುಂತು ನಾವು ಏನಾದ್ರು ಕಟ್ಟಿಕೊಳ್ಳಕ, ಆಡಿಕೊಳ್ಳಕ ಧೈರ್ಯ ಇಲ್ಲವೇ? ತಾಕತ್ತಿಲ್ಲವೇ? ದಿಮಾಕಿಲ್ಲವೇ? ನಮಗೂ ಅರಿವಿದೆ, ನಮಗೂ ಬುದ್ಧಿ ಬಂದಿದೆ. ಕಾನೂನಿನ ಚೌಕಟ್ಟಿನಿಂದ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಬೇಕೆಂದು ಇಡೀ ನಮ್ಮ ತಾಲೂಕಾ ವಾಲ್ಮೀಕಿ ನಾಯಕ ಸಂಘ 3 ತಿಂಗಳಿಂದ ಪ್ರಭು ಕಾಲೇಜ್ ಮೈದಾನದಲ್ಲಿ ಜೆಂಡಾ ಹಾರಾಡುತ್ತಿದೆ. ವಾಲ್ಮೀಕಿ ಜೆಂಡಾ. ಆ ಜೆಂಡಕ್ಕೆ ಉತ್ತರವಿಲ್ಲವೇ? ನ್ಯಾಯವಿಲ್ಲವೇ? ನಾವು ಬರೋ ಕಷ್ಟವಾದರೆ ಏನು? ಉದಾಹರಣೆಗೆ ಈಗಾಗಲೇ ಕೆಲವು ದಿನಗಳಿಂದ ಬಳ್ಳಾರಿಯಲ್ಲಿ ನೋಡಿದ್ದೀರಿ. ಆ ಪರಿಸ್ಥಿತಿಯಲ್ಲಿ ಸುರಪುರದಲ್ಲಿ ಆಗ್ಬೇಕಾ? ಆದ್ರೆ ಅದು ಯಾರಿಗಾದ್ರೂ ಒಳ್ಳೆಯದನ? ಆದ್ರೆ ನಾವು ಪ್ರಜ್ಞಾವಂತವರು, ತಿಳಿದವರು. ನಾವು ಯಾಕೆ ತಾಳ್ಮೆ ತೆಗೆದುಕೊಂಡಿದ್ವಿ ಎಂಬುದು ತಾವು ತಿಳಿದವರಿದ್ರಿ, ಹೆಚ್ಚು ಜ್ಞಾನವಂತರಿದ್ರಿ, ಅಧಿಕಾರವಂತರಿದ್ರಿ. ಇವತ್ತು ನಮಗೆ ಉತ್ತರ ಬೇಕು. ಬಂಧುಗಳೇ, ಇವತ್ತು ಉತ್ತರ ಕೇಳುವವರಿಗೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಅವಲೋದಿಲ್ಲ. ಯಾಕೆಂದ್ರೆ ನಾವು ನಿರಂತರ ಧರಣಿ ಅಂತ ತಿಳಿಸಿದ್ದೀವಿ 8 ದಿನಗಳಿಂದ. ಈಗಾಗಲೇ ಟೆಂಟ್ ಗಾಂಧಿ ವೃತ್ತದಲ್ಲಿ ಹಾಕಿದ್ದೇವೆ. ಆ ಟೆಂಟ್ ಹಾಕಿದಾಗ ಎಷ್ಟು ಜನರಿಗೆ ತೊಂದರೆ ಆಗುತ್ತದೆ, ಎಷ್ಟು ಜನರಿಗೆ ತಾಪತ್ರೆ ಆಗುತ್ತದೆ ಎಂಬುದು ಇಲ್ಲಿ ಯಾರಿಗಾದ್ರೂ ಅರಿವಿದೆಯಾ? ಈ ಟೆಂಟ್ ಇವತ್ತು ತೆಗೆದುಕೊಂಡು ಹೋದರೆ ನಮ್ಮ ಮಾನವ ಮರ್ಯಾದೆ ಎಷ್ಟಾಗುತ್ತದೆ ಎಂಬುದು ಸ್ವಲ್ಪ ಜ್ಞಾನವಿದೆಯಾ? ಆ ಟೆಂಟಿಗೆ ಉತ್ತರ ಬೇಕಲ್ವಾ ಗುರುಗಳೇ? ಆ ನಿರಂತರ ಧರಣಿ ಟೆಂಟ್ಗೆ ನಮಗೊಂದು ಉತ್ತರ ಬೇಕಲ್ಲ, ನಮ್ಗೆ ಹಿಂಬರ ಬೇಕಲ್ಲ. ಅದನ್ನು ದಯವಿಟ್ಟು ಇಡೀ ಸುರಪುರನ್ನು ಶಾಂತಿ ಇರಬೇಕು, ಅಭಿವೃದ್ಧಿ ಪಡಿಸಬೇಕು. ಎಲ್ಲಾ ಸಮುದಾಯ ಸೌಹಾರ್ದತೆಯಿಂದ ಬಾಳಬೇಕಂದ್ರೆ